ಓಂ ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಈಗ ಡಿಸೆಂಬರ್ 22ರಿಂದ 28 ಈ ವಾರ ಭವಿಷ್ಯ ಬಗ್ಗೆ ತಿಳ್ಕೊಳ್ಳೋಣ. ಯಾವ್ಯಾವ ರಾಶಿಗಳಿಗೆ ಏನೇನು ಫಲಗಳಿದೆ ಅಂತ ತಿಳ್ಕೊಳ್ಳೋಣ. ಇದಕ್ಕೂ ಮುಂಚೆ ಯಾವ್ಯಾವ ಗ್ರಹಗಳು ನಮಗೆ ಯಾವ ಪರಿಸರ ರಾಶಿಯಲ್ಲಿದೆ ಅಂತ ತಿಳ್ಕೊಳ್ಳೋಣ. ಈಗ ಮೊದಲನೇದ ತಗೊಂಡ್ರೆ ಗುರು ಮಿಥುನ ರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿಯೋ, ಬುಧನು ನಮಗೆ ವೃಶ್ಚಿಕ ರಾಶಿಯಲ್ಲಿಯೋ, ಹಾಗೆ 3 ಗ್ರಹಗಳು ನೋಡಿ, ರವಿ ಕುಜ ಶುಕ್ರ ಧನುರ್ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಇನ್ನು ರಾಹು ಮತ್ತೆ ಚಂದ್ರ ಕೂಡ ಮಕರ ಕುಂಭ ರಾಶಿಯಲ್ಲಿ, ರಾಹು ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಇನ್ನು ಮೀನ ರಾಶಿಯಲ್ಲಿ ಶನಿ ಸಂಚಾರ. ಸೊ ಓವರ್ ಆಲ್ ತಗೊಂಡಾಗ ಗ್ರಹಗತಿಗಳು ಈ ರಾಶಿ ಈ ಪರಿಸರದಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ. ಸಿಂಹರಾಶಿ ನೋಡಿ, ಸಿಂಹರಾಶಿಗೆ ಚಂದ್ರ ಸಂಚಾರ 6-7ನೇ ಮನೆಯಲ್ಲಿ ಇವಾಗ ಸಂಚಾರ ಮಾಡುತ್ತೆ. 6-7 ನಿಮ್ಮ ಸಿಂಹರಾಶಿಯವರಿಗೆ 12ನೇ ಮನೆ ಅಧಿಪತಿ ಆಗಿರೋದ್ರಿಂದ ವ್ಯಾಪಾರ ವ್ಯವಹಾರ ಅಥವಾ ಪತ್ನಿಗಾಗಿ ಸ್ವಲ್ಪ ಖರ್ಚು ಬರುವಂಥ ಚಾನ್ಸಸ್ ಇರುತ್ತೆ ಈ ವಾರದಲ್ಲಿ. ನಂತರ ನಮಗೆ ಇಲ್ಲಿ ಪಂಚಮದಲ್ಲಿ 3 ಗ್ರಹಗಳ ಐತಿ. ಒಂದು ಶುಕ್ರ, ರವಿ ಮತ್ತೆ ಕುಜ. ಈ 3 ಪಂಚಮದಲ್ಲಾದಾಗ ಸ್ವಲ್ಪ ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಹಿನ್ನಡೆ ಆಗುತ್ತೆ ಅಥವಾ ಕೆಲಸ ಕಾರ್ಯಗಳು ನಿಧಾನ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಇಲ್ಲಿ ಕುಜ ಶಾಂತಿ ಅಥವಾ ರವಿ ಶಾಂತಿ ಅಗತ್ಯ ಇದೆ. ಆದರೆ ನ್ಯೂಟ್ರಲ್ ಫಲ ಕೊಡುತ್ತೆ, ಶಾಂತಿ ಮಾಡಿಸ್ಬೇಕು ಅನ್ನೋದೇನಿಲ್ಲ, ನ್ಯೂಟ್ರಲ್ ಫಲ ಕೊಡುತ್ತೆ. ಇನ್ನು ನಮಗೆ ಪಂಚಮದಲ್ಲಿ ಶುಕ್ರ ನಿಮಗೆ ಲಾಭದಾಯಕವಾಗಿ ರಿಸಲ್ಟ್ ಕೊಡುತ್ತೆ. ಅಲ್ಲಿ ನಿಮಗೆ ಪ್ರೀತಿ ಪ್ರೇಮ ಸಾಮರಸ್ಯಕ್ಕೂ ಚೆನ್ನಾಗಿದೆ. ಸಿಂಹರಾಶಿಯವರಿಗೆ ಕರ್ಮಾಧೀಶನೂ ಆಗ್ತಾನೆ. ಸೊ 7, 8, 9, 10 10ನೇ ಮನೆ ಅಧಿಪತಿನೂ ಶುಕ್ರ ಆಗಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಇಲ್ಲಿ ಅಭಿವೃದ್ಧಿನೇ ಕೊಡುತ್ತೆ. ಮತ್ತು ಗುರು ದೃಷ್ಟಿ ನಿಮಗೆ ಲಾಭದಿಂದ ಕುಜನ ಮೇಲೆ ಶುಕ್ರನ ಮೇಲೆ ಬೀಳ್ತಿರೋದ್ರಿಂದ ಮನೆ ತಗೊಳ್ಳೋ ಯೋಗ, ವಾಹನ ತಗೊಳ್ಳೋ ಯೋಗ, ಮನೆ ರಿನೋವೇಷನ್ ಮಾಡೋದು, ಮನೆನ ಆಲ್ಟ್ರೇಷನ್ ಮಾಡಿಸೋದು, ಇಂಥ ಕೆಲಸಗಳಿಗೆ ಪ್ರೇರೇಪಿಸುತ್ತೆ ಗುರು ಶುಕ್ರರು ಒಬ್ರು ನೋಡ್ತಾ ಇದ್ದಾಗ. ಆದರೆ ಶುಕ್ರ ಜೊತೆ ರವಿನೂ ಸೇರಿರೋದ್ರಿಂದ ಪಂಚಮದಲ್ಲಿರೋದ್ರಿಂದ ಸ್ವಲ್ಪ ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಹಿನ್ನಡೆ ಆಗ್ಬೋದು. ಯಾಕಂದರೆ ನಮಗೆ ಶುಕ್ರ ರವಿ ಸೇರಿದಾಗ ಏನಾಗುತ್ತೆ, ತಂದೆಗೂ ಮತ್ತು ಪತ್ನಿಗೂ ಸ್ವಲ್ಪ ಭಿನ್ನಾಭಿಪ್ರಾಯ ಬರೋವಂಥ, ಅಂದರೆ ಮಾವ ಸೊಸೆಗೆ ಸ್ವಲ್ಪ ವಾಗ್ವಾದ ಭಿನ್ನಾಭಿಪ್ರಾಯ ಬರೋ ಸಿಚುವೇಶನ್ ಆಗ್ಬೋದು. ಬಟ್ ಗುರು ದೃಷ್ಟಿ ಇರೋದ್ರಿಂದ ಅದು ಬ್ಯಾಲೆನ್ಸ್ ಮಾಡುತ್ತೆ. 11ನೇ ಮನೆಗಳು ನಿಮ್ಮ ಲಾಭ ಸ್ಥಾನದಲ್ಲಿರೋದ್ರಿಂದ ಶುಭ ಕಾರ್ಯಗಳಿಗೆ ಅನುಕೂಲ, ವಧುವರ ಅನ್ವೇಷಣೆಗೆ ಅನುಕೂಲ. ಪಂಚಮದಲ್ಲೇ ಶುಕ್ರ ಇರೋದ್ರಿಂದ ಅದು ವಧುವರ ಅನ್ವೇಷಣೆಗೆ. ಇವಾಗ ನೋಡಿ, ತುಂಬ ದಿನದಿಂದ ನಮಗೆ ಸೆಟ್ ಆಗ್ತಾ ಇಲ್ಲ ಮದುವೆಗೆ ಅಂದರೆ ಗುರು ದೃಷ್ಟಿ ಶುಕ್ರನ ಮೇಲೆ ಈ ವಾರದಲ್ಲಿ ಬೀಳ್ತಾ ಇರೋದ್ರಿಂದ ಖಂಡಿತ ನೋಡಿ ಕುಜನ ಮೇಲೂ ಬೀಳ್ತಾ ಇದೆ ಗುರು ದೃಷ್ಟಿ. ಹಾಗಾಗಿ ಅದು ಗಂಡಾಗ್ಬೋದು ಹೆಣ್ಣಾಗ್ಬೋದು ಈ ವಾರದಲ್ಲಿ ಸಿಂಹರಾಶಿಯವರಿಗೆ ಬೇಗ ಸೆಟ್ ಆಗುತ್ತೆ ಮದುವೆಗೆ. ಸೊ ಸ್ವಲ್ಪ ಎಕ್ಸ್ಟ್ರಾ ನೀವು ಎಫರ್ಟ್ ಹಾಕಬೇಕಾಗುತ್ತಷ್ಟೇ, ನಿಮಗೆ ಕರೆಕ್ಷನ್ ಬೇಗ ಸಿಗುತ್ತೆ. ಆಮೇಲೆ ನಂತರ ನಮಗೆ 4ನೇ ಮನೆಯಲ್ಲಿ ಬುಧ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ರಿಸಲ್ಟ್ ಕೊಡುತ್ತೆ. 2ನೇ ಮನೆ ಅಧಿಪತಿ ವ್ಯಾಪಾರ ವ್ಯವಹಾರ ಧನಾಗಮನ ಕುಟುಂಬದಲ್ಲಿ ಇದಕ್ಕೆಲ್ಲದಕ್ಕೂ ಬುಧ ಕೂಡ ತುಂಬ ಒಳ್ಳೆ ಪೊಸಿಷನ್ ಇದೆ. ಜೊತೆಗೆ ಸಿಂಹರಾಶಿಯವರಿಗೆ 11ನೇ ಮನೆ ಅಧಿಪತಿ ಆಗಿರೋದ್ರಿಂದ ನಿಮಗೆ ಕುಟುಂಬದಲ್ಲಿ ಲಾಭ ಹೆಚ್ಚಿಸುತ್ತೆ. ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ವಾಹನ, ಪ್ರೀತಿ ಪ್ರೇಮ ಸಾಮರಸ್ಯಕ್ಕಾಗಬಹುದು, ಎಲ್ಲ ರೀತಿಗೂ ಬುಧ ನಿಮಗೆ ಒಳ್ಳೆ ಪೊಸಿಷನಲ್ಲೇ ಇದೆ. ಸೊ ಸಿಂಹರಾಶಿಗೆ ಓವರ್ ಆಲ್ ತುಂಬ ಚೆನ್ನಾಗಿದೆ ಈ ವಾರ ಅಂತಲೇ ಹೇಳ್ಬೋದು, ಒಳ್ಳೆಯದಾಗಿದೆ. ಇನ್ನು ಕನ್ಯಾ ರಾಶಿ ನೋಡಿ, ಕನ್ಯಾ ರಾಶಿಯವರಿಗೆ ಪಂಚಮದಲ್ಲಿ ಮತ್ತು 6ನೇ ಮನೆಯಲ್ಲಿ ಚಂದ್ರ ಸಂಚಾರ. ಸೊ ವಾರದ ಮೊದಲನೇ ಭಾಗ ತುಂಬ ಚೆನ್ನಾಗೇ ಇರುತ್ತೆ. ಇನ್ನು 6ನೇ ಮನೆ ಸಂಚಾರ ಮಾಡುವಾಗ ಸ್ವಲ್ಪ ಮಾನಸಿಕ ಒತ್ತಡ ಬರ್ಬೋದು. ಇದು ಚಂದ್ರನ ಫಲ ಆಗುತ್ತೆ. ಕರ್ಮಸ್ಥಾನದಲ್ಲಿ ಗುರು ಸಂಚಾರ, ಗುರು ದೃಷ್ಟಿ ಶುಕ್ರ ಮತ್ತು ಕುಜನ ಮೇಲಿದೆ. ನಿಮಗೆ ನೋಡಿ, ಸಪ್ತಮಾಧಿಪತಿ ಗುರು ದೃಷ್ಟಿ ಯಾವಾಗ ಶುಕ್ರನ ಮೇಲೆ 2ನೇ ಮನೆ ಕುಟುಂಬಾಧಿಪತಿ ಮೇಲೆ ಬೀಳುತ್ತೋ ಇಲ್ಲೂ ಕೂಡ ವಧುವರ ಅನ್ವೇಷಣೆಗೆ ಅಥವಾ ಶುಭ ಕಾರ್ಯಗಳಿಗೆ ಅನುಕೂಲ ಈ ವಾರದಲ್ಲಿ ಮಾಡಿಕೊಡುತ್ತೆ. ತುಂಬ ದಿವಸದಿಂದ ಕನ್ಯಾ ರಾಶಿಯವರಿಗೆ ಮದುವೆ ಹುಡುಕ್ತಾ ಇದೀವಿ, ಯಾವುದು ಸೆಟ್ ಆಗ್ತಾ ಇಲ್ಲ ಅಂದರೆ ಈ ವಾರದಲ್ಲಿ ಸೆಟ್ ಆಗೋ ಚಾನ್ಸಸ್ ತುಂಬ ಚೆನ್ನಾಗೇ ಇದೆ. ನಂತರ ನೋಡಿ, ನಿಮಗೆ ಭಾಗ್ಯಾಧಿಪನು ಶುಕ್ರ ಕುಟುಂಬಾಧಿಪನು ಶುಕ್ರನೇ ಆಗಿರೋದ್ರಿಂದ ಅದಕ್ಕೆ ಗುರು ದೃಷ್ಟಿ ಬೀಳ್ತಾ ಇದೆ. ಸೊ ಹಾಗಾಗಿ ಹೆಣ್ಣು ಮಕ್ಕಳಾಗಿರೋರಿದ್ರೆ ಕುಜನ ದೃಷ್ಟಿ ಬೀಳ್ತಾ ಇದೆ, ಅವರಿಗೆ ವಧುವರ ಅನ್ವೇಷಣೆ ಚೆನ್ನಾಗಿದೆ. ಗಂಡು ಮಕ್ಕಳಾದರೂ ಕೂಡ ಗುರು ದೃಷ್ಟಿ ಯಾವಾಗ ಕುಜನ ಶುಕ್ರನ ಮೇಲೆ ಬೀಳುತ್ತೋ ಆಗ ಗಂಡು ಮಕ್ಕಳಿಗೂ ಕೂಡ ಅನುಕೂಲಗಳಾಗುತ್ತೆ ಮದುವೆ ವ್ಯಾಪಾರ ವ್ಯವಹಾರಗಳಿಗೆ. ನಂತರ ಬಂದಾಗ ನಮಗೆ ಅಲ್ಲಿ ರವಿ ಕೂಡ ಸ್ಥಿತನಾಗಿದ್ದಾನೆ. 12ನೇ ಮನೆ ಅಧಿಪತಿ 4ರಲ್ಲಿದ್ದಾಗ ಮನೆಗೋಸ್ಕರ ಸ್ವಲ್ಪ ಖರ್ಚು ಬರ್ಬೋದು ಅಥವಾ ವಾಹನಕ್ಕೋಸ್ಕರ ಏನಾದರೂ ಖರ್ಚು ಬರ್ಬೋದು. ಬಟ್ ಆದರೂ ಕೂಡ ರವಿ 4ನೇ ಮನೆಯಲ್ಲಿ ಕೂಡ ನಿಮಗೆ ಒಳ್ಳೆ ಫಲನೇ ಕೊಡುತ್ತೆ. ನಮಗೆ ಖರ್ಚಿಗೋಸ್ಕರ ಪ್ಲ್ಯಾನ್ ಮಾಡ್ಕೋಬೇಕಷ್ಟೇ. ಇನ್ನು 3ನೇ ಮನೆ ಬುಧ ಕಮ್ಯುನಿಕೇಷನಲ್ಲಿ ಹೈಪರ್ ಆಕ್ಟಿವ್ ಆಗ್ಬೋದು. ಮಕ್ಕಳು ಸ್ವಲ್ಪ ಬೇಡದೇ ಇರೋ ವಿಷಯಗಳು ಮಾತಾಡ್ಬೋದು, ಅಥವಾ ದೊಡ್ಡವರೇ ಆಗಲಿ ಬಿಸ್ನೆಸ್ ಮೀಟಿಂಗ್ಸ್ ಆಗ್ಬೋದು ಅಥವಾ ಜನ ಸಂಪರ್ಕ ಮಾಡುವಾಗ ಸ್ವಲ್ಪ ಹೈಪರ್ ಆಗಿ ಮಾತಾಡುವಾಗ ಸ್ವಲ್ಪ ಎಚ್ಚರಿಕೆ ಇರ್ಬೋದು. ಅಗ್ರಿಮೆಂಟ್ ಮಾಡುವಾಗ ಕೂಡ ಒಂದೆರಡು ಸರಿ ಚೆಕ್ ಮಾಡಿ ಅಗ್ರಿಮೆಂಟ್ ಮಾಡಿ ಬುಧನಿಗೆ ಪರಿಹಾರ ಅಗತ್ಯ ಇದೆ. ಸೊ ನಿಮ್ಮ ರಾಶಿಯಾಧಿಪನೂ ಆಗುತ್ತೆ, ಕರ್ಮಾಧಿಪನೂ ಆಗ್ತಾನೆ. 3ನೇ ಮನೆ ಇರೋದ್ರಿಂದ ಅನಾವಶ್ಯಕ ತಿರುಗಾಟ ಆಗಬಾರ್ದು, ಕಮ್ಯುನಿಕೇಷನ್ ಕ್ಲಾರಿಟಿ ಇರಬೇಕು. ಹಾಗಾಗಿ
ಬುಧನಿಗೋಸ್ಕರ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅಥವಾ ಹತ್ತಿರದ ನಾರಾಯಣನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮ ಹೆಸರು ಅರ್ಚನೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಕನ್ಯಾ ರಾಶಿಯವರಿಗೆ. ನಂತರ 6ನೇ ಮನೆಯಲ್ಲಿ ರಾಹು ಸ್ಥಿತನಾಗಿದ್ದಾನೆ, ಕೆಲಸ ಕಾರ್ಯಗಳಿಗೆ ಅನುಕೂಲವಾಗಿದೆ. 12ನೇ ಮನೆ ಕೇತು ಇದ್ದರೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವಂಥ ಅವಕಾಶಗಳು ಬರುತ್ತೆ. ಶನಿ ಸಪ್ತಮದಲ್ಲಿ ವ್ಯಾಪಾರ ವ್ಯವಹಾರಕ್ಕೆ ಚೆನ್ನಾಗಿದೆ, ಕೆಲಸ ಕಾರ್ಯಗಳಿಗೂ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಓವರ್ ಆಲ್ ತಗೊಂಡ್ರೆ ಈ ವಾರ ಬುಧ ಒಂದು ಪರಿಹಾರ ಬೇಕು, ಇನ್ನು ಮಿಕ್ಕಿದೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಕನ್ಯಾ ರಾಶಿಯವರಿಗೆ ಒಳ್ಳೆಯದಾಗಲಿ. ತುಲಾರಾಶಿ ನೋಡಿ, ತುಲಾರಾಶಿಯಲ್ಲಿ ಯಾವಾಗ ಚಂದ್ರ 11ನೇ ಮನೆ ರೀತಿಯಾಗಿ 4-5 ಸಂಚಾರ ಮಾಡ್ತಾರೋ, ಈಗ 4 ಸಂಚಾರ ಮಾಡ್ತಾ ಇದ್ದಾಗ ತಕ್ಕ ಮಟ್ಟಿಗೆ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ. ಪಂಚಮಕ್ಕೆ ಹೋದಾಗ ಸ್ವಲ್ಪ ನಮಗೆ ರಾಹು ಜೊತೆ ಯಾವಾಗ ಚಂದ್ರ ಸೇರ್ತಾನೋ ಆಗ ಹೊಟ್ಟೆಯಲ್ಲಿ ಅಲರ್ಜಿ ಬರೋದಾಗ್ಲಿ, ಇನ್ಫೆಕ್ಷನ್ ಆಗೋದಾಗ್ಲಿ, ಅಥವಾ ನೀರಿಂದ ಬರುವಂಥ ಸಣ್ಣ ಪುಟ್ಟ ಇನ್ಫೆಕ್ಷನ್ಸ್ಗಳು ಬರುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಎಚ್ಚರಿಕೆ ವಹಿಸಬೇಕು. ಗುರು ದೃಷ್ಟಿ ಇರೋದ್ರಿಂದ ಅದು ಬ್ಯಾಲೆನ್ಸ್ ಮಾಡುತ್ತೆ. ನಂತರ ನಮಗೆ 3ರಲ್ಲಿ ರವಿ, ಕುಜ, ಶುಕ್ರ ಸಂಚಾರ ಮಾಡ್ತಾ ಇದೆ. ನಿಮಗೆ ಮೇಲಧಿಕಾರಿಯಿಂದ ಮೆಚ್ಚುಗೆ, ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಪ್ರಮೋಷನ್ ಸಿಗುತ್ತೆ, ಹೊಸ ಕೆಲಸ ಹುಡುಕ್ತಾ ಇದ್ರೆ ಹೊಸ ಕೆಲಸ ಸಿಗುತ್ತೆ. ಹಾಗಾಗಿ ನೋಡಿ, ಗುರು ಭಾಗ್ಯದಲ್ಲಿ ಇದೆ, ಇಲ್ಲಿ ನಮಗೆ ರವಿ ಕುಜರು ಬಲವಾಗಿದೆ. ಹಾಗಾಗಿ ಭೂಮಿಯಿಂದ ಲಾಭ, ಅಣ್ತಮ್ಮದಿಂದ ಲಾಭ, ತಂದೆಯಿಂದ ಲಾಭ, ಪಿತ್ರಾರ್ಜಿತಕ್ಕೆ ಲಾಭ, 11ನೇ ಮನೆ ಕೇತು ಇರೋದ್ರಿಂದ ಸೊ ಓವರ್ ಆಲ್ ಆಗಿ ಈ ವಾರ ಕೂಡ ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. 2ನೇ ಮನೆಯಲ್ಲಿ ಬುಧ ಸಂಚಾರ ನೋಡಿ, ನಿಮಗೆ 12ನೇ ಮನೆ ಅಧಿಪತಿ ಆಗಿರ್ಬೋದು, ಆದರೆ ಭಾಗ್ಯಾಧಿಪನು ಬುಧನೇ ಆಗಿ 2ನೇ ಮನೆಯಲ್ಲಿದ್ದರೆ ದೂರ ಪ್ರಯಾಣ, ಕುಟುಂಬ ಸಮೇತ ಹೋಗುವಂಥ ಚಾನ್ಸಸ್ ಇರುತ್ತೆ ತುಲಾರಾಶಿಯವರು ಈ ವಾರದಲ್ಲಿ. ಜೊತೆಗೆ ನಿಮಗೆ ಭಾಗ್ಯಾಧಿಪತಿನೂ ಆಗಿರೋದ್ರಿಂದ ವಧುವರ ಅನ್ವೇಷಣೆಗೆ ಬುಧನಿಂದ ಈ ವಾರದಲ್ಲಿ ನಿಮಗೆ ಸಹಾಯ ಆಗುವ ಚಾನ್ಸಸ್ ಹೆಚ್ಚಾಗಿರುತ್ತೆ. ಯಾಕಂದರೆ ಗುರು ದೃಷ್ಟಿ ನಿಮ್ಮ ರಾಶಿ ಮೇಲೂ ಬಿದ್ದಿದೆ. ಹಾಗಾಗಿ ಓವರ್ ಆಲ್ ತೊಗೊಂಡ್ರೆ ತುಲಾರಾಶಿಯವರಿಗೆ ಈ ವಾರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿಯವರಿಗೆ ನೋಡಿ, 3 ಮತ್ತು 4ರಲ್ಲಿ ಚಂದ್ರ ಸಂಚಾರ. ಸೊ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾವೆ, ಹೊಸ ಉತ್ಸಾಹ ಉಲ್ಲಾಸ ಇರುತ್ತೆ. 4ಕ್ಕೆ ಹೋಗ್ತಾ ಸ್ವಲ್ಪ ಒತ್ತಡ ಬರ್ಬೋದು, ತಾಯಿ ಆರೋಗ್ಯದಲ್ಲಿ ಚಿಂತೆ ಬರ್ಬೋದು, ಅಥವಾ ವಾಹನಕ್ಕೆ ರಿಪೇರಿ ಬರುವಂಥ ಚಾನ್ಸಸ್ ಇರ್ಬೋದು, ಅಥವಾ ಮನೆಯಲ್ಲೇ ಸ್ವಲ್ಪ ನೀರಸ ವಾತಾವರಣ ಶುರು ಆಗ್ಬೋದು. ಬಟ್ ಆದರೂ ಕೂಡ ಗುರುದೃಷ್ಟಿ ಇರೋದ್ರಿಂದ ಅದು ಟೆಂಪ್ರವರಿ, ಅಂದರೆ ಕೆಲವು ಕಾಲಕ್ಕಿರುತ್ತೆ, ಆಮೇಲೆ ಸರಿ ಹೋಗುತ್ತೆ. ಕುಟುಂಬ ನೋಡಿ, ನಿಮ್ಮ ವೃಶ್ಚಿಕ ರಾಶಿಯಲ್ಲೇ ಬುಧ ಸಂಚಾರ. ಸೊ 11ನೇ ಮನೆ ಅಧಿಪತಿ, ಅಷ್ಟಮಾಧಿಪ, ಆಕಸ್ಮಿಕ ಧನಲಾಭ, ಆಕಸ್ಮಿಕವಾಗಿ ನಿಮಗೆ ತುಂಬ ದಿವಸದಿಂದ ಬರುವಂಥ ಹಣಕಾಸು ಬರುವಂಥ ಚಾನ್ಸ್ ಇರುತ್ತೆ. ಯಾಕಂದರೆ ಅಷ್ಟಮಾಧಿಪ ಮತ್ತು ಲಾಭ ಸ್ಥಾನಾಧಿಪ ಆಗ್ತಾನೆ. ಬುಧ ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ, ಮಕ್ಕಳಿಂದ ಅನುಕೂಲ. 2ನೇ ಮನೆ ರವಿ ಕುಜ ಇದ್ದಾಗ ಅದು ಅಗ್ನಿತತ್ವ ಆಗಿರೋದ್ರಿಂದ ಮಾತುಕತೆಯಲ್ಲಿ ಎಚ್ಚರಿಕೆ ವಹಿಸಬೇಕು. ನೀವು ರಫ್ ಅಂಡ್ ಟಫ್ ಆಗಿ ಮಾತಾಡಬಾರ್ದು, ಸ್ವಲ್ಪ ಸಂಯಮ ಸಹನೆಯಿಂದ ಮಾತಾಡಬೇಕು. ಬಟ್ ಆದರೂ ಕೂಡ ಕರ್ಮಾಧಿಪ ಯಾವಾಗ ರವಿ 2ನೇ ಮನೆಯಲ್ಲಿರುತ್ತೋ ಕೆಲಸ ಕಾರ್ಯಗಳಲ್ಲಿ ಲಾಭನೂ ಕೊಡುತ್ತೆ. ಹಾಗೆ ನಮಗೆ ವೃಶ್ಚಿಕ ರಾಶಿಯವರಿಗೆ 6ನೇ ಮನೆ ಅಧಿಪತಿನೂ 2ರಲ್ಲಿರೋದ್ರಿಂದ ಕೆಲಸ ಕಾರ್ಯಗಳಿಂದನೂ ಲಾಭ ಕುಜ ತಂದುಕೊಡುತ್ತೆ. ಮತ್ತು ಸಪ್ತಮಾಧಿಪ ಶುಕ್ರನಾಗಿ 2ನೇ ಮನೆಯಲ್ಲಿದ್ದರೆ ಪತಿ ಅಥವಾ ಪತ್ನಿಯಿಂದ ಕೂಡ ಲಾಭ ತಂದುಕೊಡ್ತಾ ಇದೆ. ಹಾಗೆ 12ನೇ ಮನೆ ಅಧಿಪತಿನೂ ಆಗಿರೋದ್ರಿಂದ ಖರ್ಚು ಕೂಡ ಈ ವಾರದ ಶುಕ್ರನಿಂದ ಆಗೋ ಚಾನ್ಸ್ ಇರುತ್ತೆ. ಹೊಸ ವಸ್ತ್ರ ಖರೀದಿ ಮಾಡ್ಬೋದು, ಮನೆಗೆ ಏನಾದರೂ ಮನೆಗೆ ಯಾವ ಹೋಮ್ ಅಪ್ಲೈಸೆನ್ಸ್ ಆಗ್ಬೋದು, ಏನೋ ಲಕ್ಸುರಿ ಐಟಮ್ ತರ್ಬೋದು, ವಸ್ತ್ರ ಖರೀದಿ ಮಾಡ್ಬೋದು, ಅದು ಶುಕ್ರ ಹೇಳ್ತಾ ಇದೆ. ಸೊ ಓವರ್ ಆಲ್ ತೊಗೊಂಡ್ರೆ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಇನ್ನೊಂದೇನೆಂದರೆ ಪಂಚಮದಲ್ಲಿ ಶನಿ ಸಂಚಾರ. ಸೊ ಮಕ್ಕಳು ಸ್ವಲ್ಪ ಸೋಂಬೇರಿಗಳಾಗ್ಬೋದು, ಅಥವಾ ಮಕ್ಕಳ ಹತ್ರ ವಾದ ವಿವಾದ ಆಗ್ಬೋದು. 4ರಲ್ಲಿ ರಾಹು ಇದ್ದರೆ ಮನೆಯಲ್ಲಿಗೋಸ್ಕರ ಖರ್ಚಾಗ್ಬೋದು, ಅಥವಾ ಮನೆಯಲ್ಲಿ ಇನ್ನು ಒಂಥರ ನಿಮಗೆ ಚಂಚಲತೆ ಅಥವಾ ಇನ್ಸ್ಟೆಬಿಲಿಟಿ ಅಥವಾ ಏನಾದರೂ ಒಂದು ಮನೆ ವಿಷಯದ ಬಗ್ಗೆ ಏನಾದರೂ ಚಿಂತೆ ಇರುತ್ತೆ. ಬಟ್ ಆದರೆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅನುಕೂಲ ಮಾಡಿಕೊಡುತ್ತೆ ರಾಹು. ಬಟ್ ನಿಮಗೆ ಸುಖ ಸ್ಥಾನ ಮತ್ತು ಮಾತೃಸ್ಥಾನ ಮತ್ತು ಮನೆ, ವಾಹನ ಇಂಥದ್ರ ಪ್ರೆಸೆಂಟ್ 4ನೇ ಮನೆ ಮಾಡ್ತಾ ಇರೋದ್ರಿಂದ ಅದ್ರ ಬಗ್ಗೆ ಏನಾದರೂ ಒಂದು ಚಿಂತೆ ರಾಹು ಕೊಟ್ಟೇ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ. ಬಟ್ ವೃಶ್ಚಿಕ ರಾಶಿಯವರಿಗೆ ಅಷ್ಟಮದಲ್ಲಿ ಗುರು ಇದೆ, ಹಾಗಾಗಿ ಗುರು ಶಾಂತಿ ಅವಶ್ಯಕವಾಗಿದೆ. ಸೊ ಗುರುಗೋಸ್ಕರ ಯಾವ್ದಾನ ಗುರು ಹಿರಿಯರಿಗೆ ಹಳದಿ ಪಂಚೆ ಕೊಡೋದಾಗಲಿ, ಶಿವನ ದೇವಸ್ಥಾನದಲ್ಲಿ ಕಡಲೆ ಉಷ್ಣಿ ಮಾಡಿಸಿ ಅಲ್ಲಿ ಭಕ್ತಾದಿಗಳು ಕೊಡೋದಾಗಲಿ, ಅಥವಾ ಶಿವನ ಆರಾಧನೆ ಮಾಡೋದ್ರಿಂದ, ಅಥವಾ ನೀವು ರಾಯರ ಮಠಕ್ಕೆ ಹೋಗಿ ಅಲ್ಲಿ ಭೇಟಿ ಕೊಟ್ಟು ಅಲ್ಲಿ ನೀವು ನಿಮ್ಮ ರಾಯರ ಮಠಕ್ಕೆ ಭೇಟಿ ಕೊಡೋದ್ರಿಂದ ಕೂಡ ಗುರು ಪರಿಹಾರ ಆಗುತ್ತೆ. ಓವರ್ ಆಲ್ ತೊಗೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಫಲ ಅಂತ ಹೇಳ್ಬೋದು, ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.